ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಮಗನ ಶಾಲೆಯಲ್ಲಿ ಸಪ್ತಶಕ್ತಿ ಸಂಗಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು. ಈ ಇಡೀ ಜೀವ ಜಗತ್ತಿನಲ್ಲಿ ಆಗು ಹೋಗುಗಳ ಪಾತ್ರಗಳಲ್ಲಿ ಹೆಣ್ಣಿನ ಪಾತ್ರ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಹಿಳೆಯರ ಮೂಲಭೂತ ಮಾನಸಿಕ ಮತ್ತು ಭಾವನಾತ್ಮಕ ಗುಣಲಕ್ಷಣಗಳು, ಜವಾಬ್ದಾರಿಗಳು ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಶಕ್ತಿಯನ್ನು ಅಭಿವೃದ್ಧಿಪಡಿಸಬೇಕು. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ಆತ್ಮಜ್ಯೋತಿ ನಮೋಸ್ತುತೆ, ಆತ್ಮಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮಜ್ಯೋತಿ ನಮೋಸ್ತುತೆ, ಬ್ರಹ್ಮಜ್ಯೋತಿ ಪ್ರದೀಪ್ತಾಯ, ಗುರುಜ್ಯೋತಿ ನಮೋಸ್ತುತೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ. ಇವತ್ತಿನ ಸಪ್ತಶಕ್ತಿ ಸಂಗಮ ಈ ಶುಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಶಾಲೆಯ ಹಿರಿಯ ಮಾತಾಜಿಯವರಾದ ಶ್ರೀಮತಿ ಪುಷ್ಪಲತಾ ಬೇಕೆ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ವೀಣಾ ಮಾತಾಜಿಯವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾತಾಜಿ ಶ್ರೀಮತಿ ಪವಿತ್ರ ವಿಜಯನಾರಾಯಣ, ಸದಸ್ಯರು ವಿದ್ಯಾ ಸರಸ್ವತಿ ಶಿಶು ಮಂದಿರ ಬೇರಿಕೆ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಜ್ಯೋತಿ ಮಾತಾಜಿಯವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ನಮ್ಮ ಕೆಜಿ ಮುಖ್ಯಸ್ಥರಾದ ಮಾತಾಜಿ ಮಮತಾ ಮಾತಾಜಿಯವರು, ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪ್ರತಿಭಾ ಮಾತಾಜಿಯವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ, ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿಜವಾಗಿ ಪ್ರಣತ ಕ್ಲೇಶ ನಾಶ ಮಾಡುವಂಥ ಶ್ಲೋಕವೇ. ನೀವು ಅದನ್ನು ಹೇಳ್ತಾ ಇರಿ, ಹೇಳಿ ಹೇಳಿ ಆಗುವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮನಸ್ಸಿನ ನೋವುಗಳೆಲ್ಲ ಹೇಗೆ ಮಾಯ ಆಗ್ತದೆ ಅಂತ. ಒಂದು 15 ದಿವಸದಲ್ಲಿ ಬಂದು ನೀವು ಹೌದು ಮಾತಾಜಿ, ಹೌದು ನಾನು ಹೇಳ್ತಾ ಇದ್ದೇನೆ, ನನ್ನ ಮನಸ್ಸಿನ ನೋವುಗಳೆಲ್ಲ ಒಂದೊಂದಾಗಿ ಕಡಿಮೆ ಆಗ್ತದೆ. ಅಂದ್ರೆ ಎಲ್ಲಾ ನೋವುಗಳು ಕಡಿಮೆ ಆಗ್ತದೆ ಅಂತ ಹೇಳಿ ಅಲ್ಲ, ನೋವಿದ್ರೆ ಸಹ ಅದು ನೆನಪಾಗುದಿಲ್ಲ ನಮಗೆ. ಹೇಳ್ತಾ ಇದೆ ನೋಡಿ, ಸರಿ ಆಗ್ತದೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಇವಾಗಲೇ ಕಾಣ್ತಾ ಇದೆ ಸಪ್ತಶಕ್ತಿ ಸಂಗಮ ಅಂತ. ಸಪ್ತಶಕ್ತಿ ಅಂತ ಹೇಳಿದ್ರೆ, ಸಪ್ತ ಅಂದ್ರೆ 7, ಈ 7 ಶಕ್ತಿಗಳನ್ನು ಒಳಗೊಂಡಂತಹ ತಾಯಂದಿರೆಲ್ಲರೂ ಕೂಡ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಕೆಲವೊಂದ್ಸಲ ನಮ್ಮಲ್ಲಿರುವ ಶಕ್ತಿಗಳು ನಮಗೆ ಗೊತ್ತಿರೋದಿಲ್ಲ ಅಂತೆ. ಅದನ್ನು ಯಾರೋ ಒಬ್ರು ನೆನ್ಪು
ಮಾಡಿದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅದು ನಮ್ಮ ಅರಿವಿಗೆ ಬರ್ತದೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ, ನಮ್ಮ ಹಿರಿಯರ ಕೆಲವೊಂದು ಅವರ ಸಹಾಯ, ಈಗ ಮನೆಯಲ್ಲಿ ಹಿರಿಯರು ಇರ್ತಾರೆ, ಅವರನ್ನ ಏಜ್ ಆದ ಮೇಲೆ ನಾವೇ ನೋಡ್ಕೊಳ್ಬೇಕಾಗ್ತದೆ. ಅಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಬ್ಯುಸಿಯಾಗಿ ಬಿಟ್ಟಿರ್ತೇವೆ. ಸೊ ನಮ್ಮ ಶಕ್ತಿ ಏನು ಅಂತ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಒಮ್ಮೆ ಕೂಡ ನೆನಪು ಮಾಡ್ಕೊಂಡಿರುವುದಿಲ್ಲ. ಅದೇ ಒಂದು ವೇಯಲ್ಲಿ ನಾವು ಹೋಗ್ತಾ ಇರ್ತೇವೆ. ಆದರೆ ಪ್ರತಿಯೊಂದು ಮಹಿಳೆಯಲ್ಲಿ ಕೂಡ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ, ಖಂಡಿತ ಇದೆ, ನಮ್ಮಲ್ಲಿದೆ. ಇಲ್ಲಿ ಸೇರಿರುವವರಲ್ಲಿ ಪ್ರತಿಯೊಬ್ಬರಲ್ಲಿ ಏನೋ ಒಂದು ವಿಶೇಷ ಗುಣಗಳು ಅಥವಾ ವಿಶೇಷವಾದ ಹವ್ಯಾಸಗಳು ಇದ್ದೇ ಇರುತ್ತೆ. ಮದುವೆಗಿಂತ ಮುಂಚೆ ನಾವು ಅದನ್ನ ಎಲ್ಲವನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿರ್ತೇವೆ. ಆದರೆ ಒಂದು ಹಂತ ಕಳೆದ ಮೇಲೆ ನಾವು ಅದನ್ನೆಲ್ಲ ಒಂದು ಸ್ವಲ್ಪ ಬದಿಗಿರಿಸಿ ನಮ್ಮ ಮನೆ, ಮಕ್ಕಳು, ಹಾಗೆ ನಮ್ಮ ಉದ್ಯೋಗ ಇದರಲ್ಲೇ ಬ್ಯುಸಿಯಾಗಿ ಬಿಟ್ಟಿರ್ತೇವೆ. ಹೌದು ಅಂತ ಕಾಣ್ತದೆ. ಈಗ ಒಮ್ಮೆ ನಾವು ಯೋಚನೆ ಮಾಡಿದಾಗ ನಮ್ಗೆಲ್ರಿಗೂ ಅದು ಹೌದು ಅಂತ ಅನ್ನಿಸ್ಬಹುದು. ನಾಗಮಕ್ಕ ಇವರ ಪರಿಚಯ ಮಾಡಲು ನಿಮ್ಮ ಮುಂದೆ ನಿಂತಿರುತ್ತೇನೆ. ಬಪ್ಪಳಿಗೆಯ ದಿವಂಗತ ಪಾಡ ಹಾಗೂ ತಂಗುನಿ ಇವರ ಪುತ್ರಿ ನಾಗಮ್ಮ, ಇವರ ಪತಿ ಶ್ರೀರಾಮ. ನಮ್ಮೆಲ್ಲರ ಪ್ರೀತಿಯ ನಾಗಮ್ಮಕ್ಕನವರು ಸುಮಾರು 26 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಬಹುಶಃ ನಮ್ಮ ಶಾಲೆಯಲ್ಲಿ ಬೆಳಕು ಹರಿಯುವುದರ ಮೊದಲೇ ನಾಗಮಕ್ಕ ಅವರ ಆಗಮನ ಆಗಿರುತ್ತದೆ. ಯಾವುದಕ್ಕೂ ಎಲ್ಲರಿಗೂ ನಾಗಮಕ್ಕ ಬೇಕು. ಏನು ಕೆಲಸ ಹೇಳಿದರೂ ನಗುಮುಖದೊಂದಿಗೆ ಮಾಡಿ ಮುಗಿಸುತ್ತಾರೆ. ನನ್ನಿಂದ ಆಗುವುದಿಲ್ಲ ಎಂಬ ಪದವೇ ಇಲ್ಲ. ಇವರು ಪ್ರಸ್ತುತ ಬಪ್ಪಳಿಗೆಯಲ್ಲಿ ಮಗ ಕೃಷ್ಣಪ್ಪ, ಸೊಸೆ ಸಾವಿತ್ರಿ ಹಾಗೂ ಮೊಮ್ಮಗ ಕೀರ್ತನ್ರೊಂದಿಗೆ ವಾಸಿಸುತ್ತಿದ್ದಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರನು ಇವರಿಗೆ ಹಾಗೂ ಇವರ ಕುಟುಂಬದವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯ ಜೀವನ ದಯಪಾಲಿಸಲಿ. ಈ ನಾಗಮ್ಮಕ್ಕ ನಾನು ಶಾಲೆಗೆ ಹೋಗ್ತಿರುವಾಗಲೇ, ನಾನು ಕನ್ನಡ ಮೀಡಿಯಮಲ್ಲಿದ್ದೆ. ಆಗ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಒಂದೇ ಬಿಲ್ಡಿಂಗಲ್ಲಿತ್ತು. ಆಗ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದದ್ದನ್ನು ನಾನು ನೋಡಿದ್ದೇನೆ, ಅಲ್ಲಿ ಅವರು ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ. 20 ವರ್ಷದಿಂದ ಅಂತ ಹೇಳುವಾಗ ಖಂಡಿತ ನನಗೂ ಸಿಕ್ಕಿರ್ತಾರೆ. ನಾನು ಅದರ ನಡುವೆ ಪಾಸಾಗಿ ಹೋದವಳು. ಎಷ್ಟು ಕೆಲಸ ಮಾಡ್ತಿದ್ರು ಅಂತ ಹೇಳಿದರೆ, ಇಡೀ ದಿವಸ ಕೆಲಸ ಮಾಡ್ತಿದ್ರು. ನಾನು ಕೂಡ ಇವರನ್ನು ನೋಡಿದ ನೆನಪು ನನಗೆ ಉಂಟು. ನನಗೆ ತುಂಬ ಖುಷಿಯಾದದ್ದೇನು ಅಂತ ಹೇಳಿದರೆ, ಪ್ರತಿ ಸಲ ನಾವು ಸನ್ಮಾನಕ್ಕೆ ಆಯ್ಕೆ ಮಾಡುವುದು ಇಂಥವರನ್ನು ಅಂತ ಹೇಳಿದರೆ, ಹೊರ ಪ್ರಪಂಚದಲ್ಲಿ ಕಚೇರಿಗಳಲ್ಲಿ ಸಾಧನೆ ಮಾಡಿದವರು, ಗ್ರೌಂಡಿನಲ್ಲಿ ಸಾಧನೆ ಮಾಡಿದವರು, ಬೇರೆ ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನ ಮಾಡ್ತೇವೆ. ಆದರೆ ಈ ಸ್ವಚ್ಛತಾ ಸಿಬ್ಬಂದಿಗಳನ್ನು ಉಂಟಲ್ಲ, ನಾವು ಅಷ್ಟಾಗಿ ಗುರುತಿಸ್ಲಿಕ್ಕೆ ಹೋಗೋದಿಲ್ಲ. ಕ್ಲೀನಾಗಿದೆ ಅಂತ ಒಮ್ಮೆ ಅವರನ್ನು ಕಂಡಾಗ ಹೇಳಿಬಿಡ್ತೇವೆ ಬಿಟ್ಟರೆ, ಅವರನ್ನು ನಾವು ಸನ್ಮಾನಿಸುವುದು ಭಾರಿ ಕಡಿಮೆ ಅಂಥವರನ್ನು ಹುಡುಕಿ. ಇವತ್ತು ಈ ಶಾಲೆಯಲ್ಲಿ ಒಬ್ಬರು ಸ್ವಚ್ಛತಾ ಸಿಬ್ಬಂದಿಯನ್ನು ಅಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾರೆ ಅಂತ ಹೇಳಿದರೆ, ಆ ಶಾಲೆಯ ಸಂಸ್ಕೃತಿ ಅನ್ನೋದು ಎತ್ತಿ ತೋರಿಸ್ತದೆ, ಆಯಿತಾ. ಅವರಿಂದಾಗಿ ಇಡೀ ದಿವಸ ಸ್ವಚ್ಛವಾಗಿರ್ತದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅವರ ಜೊತೆ ಬೇರೆ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ. ಅವರು ಕೂಡ ಅಷ್ಟೇ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಸನ್ಮಾನ ಕಾರ್ಯಕ್ರಮ ಆದ ನಂತರ ಅಲ್ಲಿರುವ ಮಾತೆಯಂದಿರಿಗೆ ರಸಪ್ರಶ್ನೆ ಆಯೋಜಿಸಲಾಗಿತ್ತು. ಗೆದ್ದವರಿಗೆ ಅಲ್ಲಿಯೇ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಒಂದು ರಸಪ್ರಶ್ನೆ ಮಾಡಿದಾಗ ನಮ್ಮೊಳಗಿನ ಬುದ್ಧಿಶಕ್ತಿ ಎಲ್ಲ ಎಷ್ಟು ಉಂಟು ಅಂತ ಹೇಳೋದು ತಕ್ಷಣಕ್ಕೆ ಜಾಗೃತವಾಗಿ ಬಿಡ್ತದೆ, ಹಾಗೆ ತಕ್ಷಣಕ್ಕೆ ತೋರಿಬಿಡ್ತದೆ, ಆಯಿತಾ. ಇವತ್ತು ಕೂಡ ಸುಮಾರು ಜನ ಉತ್ತರ ಕೊಟ್ಟಿದ್ದರು. ನನ್ನ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದರೆ ಆಗ ಕೂಡ ಕ್ವಿಜ್ ಕಾಂಪಿಟೇಷನ್ ಇತ್ತು. ಅದರಲ್ಲೆಲ್ಲ ಹಾಗೆ ಕೊನೆಗಾಗುವಾಗ ಎಲ್ಲರಿಗೂ ಆಸಕ್ತಿ ಬರಲಿಕ್ಕೆ ಶುರುವಾಯಿತು. ಯಾವತ್ತೂ ಹಾಗೆ ಮುಗಿಯುವಾಗಲೇ ಒಂದು ವಿಷಯದ ರುಚಿ ಹಾಗೂ ವಸ್ತುವಿನ ರುಚಿ ತಿಳಿಯುವುದಂತೆ ಹಾಗೆ ಆಗ್ತದೆ, ಆಯಿತಾ. ಕೊನೆಗಾಗುವಾಗ ನಾನು ಮುಂದು ಮುಂದು ಅಂತ ಎಲ್ಲರೂ ಕೈ ಎತ್ತುವವರೇ ಇರ್ತಾರೆ. ಇರಲಿ. ಮೊದಲನೇದಾಗಿ ಏನು ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ, ಹೆಣ್ಣು ಅಂತ ಹೇಳುವಾಗ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು, ನಾನು ಸ್ವಲ್ಪ ಜಾಸ್ತಿ ಇದ್ದೇನೆ, ನನ್ನ ನೋಡಿದವರಿಗೆ ಗೊತ್ತಿರ್ಬೋದು. ಏನು ಅಂತ ಹೇಳಿದರೆ, ವಾಟ್ಸಪ್ಪಲ್ಲಿ ಒಂದು
ಜೋಕುಗಳು ಹರಿದಾಡ್ತಾ ಇರ್ತದೆ. ಅಪರೂಪಕ್ಕೊಮ್ಮೆ ನಮ್ಮ ಮೊಬೈಲಲ್ಲಿ ಸಹ ಬರ್ತದೆ. ಹೆಣ್ಮಕ್ಳೆಲ್ಲ ರ್ಯಾಂಕ್ ಹೋಲ್ಡರ್ಸ್ ಹೌದು, ಕಾಲೇಜಲ್ಲಿ ಇರುವಾಗ, ಶಾಲೆಯಲ್ಲಿ ಇರುವಾಗ. ಆದ್ರೆ ಕೆಲಸ ಅಂತ ಬರುವಾಗ ಅವರೆಲ್ಲೋ ಮಾಯ ಆಗಿ ಬಿಡ್ತಾರೆ. ಸಾಧನೆ ಮಾಡುವವರು ಗಂಡಸರು ಮಾತ್ರ ಅಂತ. ಹೆಂಗಸರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ, ಈಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳ ತೊಳಿತಾ ಇದ್ದಾರೆ ಅಂತ ಒಂದು ಮಾತು ಬರ್ತದೆ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಎಷ್ಟೋ ಜನ ಗೃಹಿಣಿಯರಿಗೆ ಹೊರಗೆ ಹೋಗುವ ಅವಕಾಶ ಇರೋದಿಲ್ಲ, ಮನೆಯಲ್ಲೇ ಇರ್ಬೇಕಾದಂತಹ ಪರಿಸ್ಥಿತಿ ಬಂದಿರ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳುದು ಒಂದು ಕೆಳಗಿನ ಸಂಗತಿ ಅಲ್ಲ. ಮನೆಯಲ್ಲಿ ಅವರು ಕೆಲಸ ಮಾಡುವ ಕಾರಣ ಹೊರಗೆ ಗಂಡಸರು ಸುಲಭವಾಗಿ ಒಂದು ಧೈರ್ಯದಲ್ಲಿ ದುಡಿತಾರೆ ಅಂತ ಹೇಳೋದಕ್ಕೆ ನಾವು ಕೂಡ ಕಾರಣ ಆಗಿರ್ತೇವೆ ಅಂತ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಪವಿತ್ರ ಮೇಡಮ್ನವರು ಹೇಳಿದ್ರು, ನಡವಳಿಕೆ ಒಂದು ಹೆಣ್ಣು ಹೇಗಿರ್ತಾಳೆ ಅಂತ ಆ ಮಗು ನೋಡಿಕೊಂಡು ಮುಂದೆ ಬೆಳೀತದೆ ಅಂತ. ಇದು ಖಂಡಿತವಾಗಿ ಸತ್ಯ ಇಲ್ಲ. ನಾವು ನಮ್ಮ ಮಗುವಿಗೆ 100%ನಷ್ಟು ಬೊಬ್ಬೆ ಹೊಡೆದು ಹೇಳಿದ್ರು, ಸಮಾಧಾನದಲ್ಲಿ ಹೇಳಿದ್ರು, ಅದರ ಕಿವಿಗೆ ತಲುಪುವುದು ಒಂದು 2% ಅಷ್ಟೇ. ಅದು ನಮ್ಮನ್ನು ನೋಡಿಕೊಂಡು ಬೆಳೀತದೆ ಅಂತ ಹೇಳೋದಕ್ಕೆ ನಮ್ಮ ಮನೆಯಲ್ಲಿ ನಮಗೆ ಆಗಾಗ ನಿದರ್ಶನಗಳು ಕಾಣ್ತಾ ಇರ್ತದೆ. ನಮ್ಮ ಮಕ್ಕಳ ಮುಖೇನ ಎಷ್ಟೋ ಬಾರಿ ಮಕ್ಕಳು ಕಲಿಯುವುದು ನಮ್ಮ ನಡವಳಿಕೆಯನ್ನ ನೋಡಿಕೊಂಡು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುದಿಲ್ಲ, ಆಯ್ತಾ. ಈಗ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಮಹಿಳೆ ಎಲ್ಲ ಒಂದು ಕಾಲಘಟ್ಟದಲ್ಲಿ ನೋಡ್ತಾ ಹೋದ್ರೆ ಆರ್ಥಿಕವಾಗಿ ಅವಳು ಸಬಲೆ ಆಗ್ತಾ ಹೋಗ್ತಾ ಇದ್ದಾಳೆ. ಮನೆಯಲ್ಲಿ ಕೂತ್ಕೊಂಡು ಹೊರಗೆ ಹೋಗಿ ದುಡಿತಾಳು, ಅವಳು ಆರ್ಥಿಕವಾಗಿ ಖಂಡಿತ ಸಬಲೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಮತ್ತು ಹೋಗ್ತಾ ಇದ್ದಾಳೆ. ಆದ್ರೆ ಅವಳು ಕುಗ್ಗಿ ಹೋಗ್ತಾ ಇರೋದು ಇವತ್ತು ಮಾನಸಿಕವಾಗಿ. ಯಾಕಂತ ಹೇಳಿದ್ರೆ, ಅವಳು ಮಾಡುವ ಕೆಲಸಕ್ಕೆ ಪ್ರಶಂಸೆ ಅಂತ ಹೇಳುದು ಕಡಿಮೆ. ಯಾಕಂದ್ರೆ ಅವಳು ಮನೆಯಲ್ಲಿ ಇರುವವಳಲ್ಲವಾ ಅಂತ ಹೇಳುವ ಒಂದು ಉದ್ದೇಶಕ್ಕೆ. ಪ್ರಥಮವಾಗಿ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗುವುದು ಮದುವೆ ಆದಾಗ ಅಂತಲ್ಲ, ಒಂದು ಮಗುವಾದಾಗ. ಮಗು ಬಂದ ನಂತರ ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ಅವಳೆಲ್ಲೋ ಒಂದು ಕಡೆ ಕಳೆದು ಹೋಗ್ತಾರೆ. ತನ್ನ ಮನೆಯವರು ಅದನ್ನು ಗುರುತಿಸಿ ಅವಳಿಗೆ ಮಾನಸಿಕವಾಗಿ ಬೆಂಬಲ ಕೊಟ್ಟಾಗ ಮಾತ್ರ ಆಕೆ ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುದು ನನ್ನ ಒಂದು ಅನಿಸಿಕೆ. ಇಂತಹ ಮಾನಸಿಕವಾಗಿ ಆಕೆಗೆ ಧೈರ್ಯವನ್ನು ತುಂಬುವಂತ ಕೆಲಸಗಳು ಆಗಾಗ ಆಗ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಧೈರ್ಯ ಬರ್ತದೆ ಅಂತ ಹೇಳ್ಬೋದು. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಒಂದು ವಿದ್ಯಾಸಂಸ್ಥೆಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಭಾರತಾಂಬೆ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಇದನ್ನ ನನ್ನ ಗುರುಗಳು ಪ್ರೈಮರಿ ಶಾಲೆಯಲ್ಲಿರುವಾಗ ನನಗೆ ಹೇಳಿಕೊಟ್ಟಂತಹ ಹಾಡು. ಯಾಕೆ ನಾನು ಇದನ್ನು ಈಗ ಇಲ್ಲಿ ಹೇಳಿದ್ದೇನೆಂದರೆ, ನಾವೆಲ್ಲ ಎಷ್ಟು ಪುಣ್ಯವಂತರು. ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದಂತಹ ನಾವೆಲ್ಲರೂ ಎಷ್ಟು ಪುಣ್ಯವಂತರು ಅಂತ ಹೇಳಿದರೆ ಅದನ್ನ ಹೇಳಿದಷ್ಟು ಸಾಕಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ, ಮಾತೃಶಕ್ತಿ ಇವತ್ತು ನಾವು ಯೋಚನೆ ಮಾಡಬೇಕಾದ್ದು ಏನಿದೆ ಅಂತ ಹೇಳಿದರೆ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮ್ಮ ಮನೆ ಅಂತ ಹೇಳುವಂಥದ್ದು ಒಂದು ಮಂತ್ರಾಲಯ ಅಂತ ನಾವು ಭಾವಿಸಿ, ನಮ್ಮಲ್ಲಿರುವಂತಹ ಮನಸ್ಸು ಇದು ದೇವಾಲಯ. ಜೈ ಶ್ರೀರಾಮ್. ಸಪ್ತಶಕ್ತಿ ಸಂಗಮ ಇವತ್ತಿನ ಶುಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಪುಷ್ಪಲತಾ ಮಾತಾಜಿ ಇವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ನಂತರ ಬಂದಂತಹ ಎಲ್ಲರಿಗೂ ಕೂಡ ಸ್ನ್ಯಾಕ್ಸಿನ ವ್ಯವಸ್ಥೆ ಕೂಡ ಇತ್ತು. ಇವರೆಲ್ಲ ಪ್ರೀತಿಯಿಂದ ಬೆಳೆಸಿದ ಮಾತಾಜಿಯ ವೃಂದ. ಮಹಿಳಾ ಶಕ್ತಿಗೆ ಇವತ್ತು ಶನಿವಾರ ಮಗನಿಗೆ ಶಾಲೆಗೆ ರಜೆ. ನಾನು ಶಾಲೆಗೆ ಇವತ್ತು ನೆಮ್ಮದಿಯಲ್ಲಿ ಹೋಗಿ ಬರಲಿಕ್ಕೆ ಕಾರಣ ನನ್ನ ಅತ್ತೆ, ಆಯಿತಾ. ಮಕ್ಕಳನ್ನಿಬ್ಬರನ್ನು ನೋಡಿಕೊಂಡದ್ದು ಅತ್ತೆ ಇವತ್ತು. ನನ್ನ ಮಗಳು ನಾನು ಕಾರ್ಯಕ್ರಮದಿಂದ ಬರುವಾಗ ದಾಸನೆ ಸುಂದರಿಯಾಗಿ ನಿಂತಿದ್ದಾಳೆ ನೋಡಿ. ಅಜ್ಜಿ ಜೊತೆ ಅಲ್ಲೆಲ್ಲ ಅಂಗಳದಲ್ಲೆಲ್ಲ ಸುತ್ತಾಡಿ ಆ ಹೂ ಬೇಕು ಈ ಹೂ ಬೇಕು ಅಂತೇಳಿ ನಾನು ಬಂದ ನಂತರವೂ ಮುಗಿಲಿಲ್ಲ ನೋಡಿ. ಇಲ್ಲಿ ಎಲ್ಲ ಹೂವನ್ನು ತೆಗೆಸಿಕೊಂಡು ಮುಡಿದುಕೊಳ್ಳೋದು, ಕೈಯಲ್ಲೇ ಹಿಡಿದುಕೊಂಡು ಆಟ ಆಡ್ತಾ ಇದ್ಲು. ನಾನಷ್ಟು ಹೊರಗೆ ಗುರುತಿಸ್ಕೊಳ್ಬೇಕು ಅಂತ ಹೇಳಿದರೆ ಅಥವಾ ಮನೆಯಲ್ಲಿ ಇದ್ದುಕೊಂಡೇ ಯೂಟ್ಯೂಬ್ ಮಾಡ್ತೇನೆ ಅಂತ ಹೇಳಿದರೆ, ಮನೆಯವರ ಸಹಕಾರ ಇಲ್ಲದಿದ್ದರೆ
ಅದು ಸಾಗೋದಿಲ್ಲ ಆಯಿತಾ. ಒಂದೊಮ್ಮೆ ಬೇಡ, ಈ ಥರ ಮಾಡಬೇಡ, ನಿಲ್ಲಿಸು ಅಂಥೇಳಿ ಅವರ ಬಾಯಿಂದ ಎಲ್ಲಿಯಾದರೂ ಬಂದಿದ್ದರೆ ನನಗಿಷ್ಟು ಅವಕಾಶ ಕೂಡ ಸಿಗ್ತಿರ್ಲಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಪ್ರತಿ ಬಾರಿ ನಾನು ಅವರಿಗೆ ಇಂಥ ವಿಷಯಗಳಲ್ಲೆಲ್ಲ ಋಣಿಯಾಗಿರುವುದು ನನ್ನ ಕರ್ತವ್ಯ ಅಂತ ಕೂಡ ನನಗನ್ನಿಸ್ತದೆ. ಸಂತೋಷವಾಗಿರುವುದಕ್ಕೆ ಯಾವತ್ತೂ ಉಂಟಲ್ಲ, ಬೆಲೆ ತೆರಬೇಕಾಗಿಲ್ಲ, ಅದು ನಮ್ಮ ಮನಸ್ಸಿನ ಒಳಗೆ ಉಂಟು. ಹೆಣ್ಣು ಹೆಣ್ಣು ಅಂತ ಎಷ್ಟು ಬೊಬ್ಬೆ ಹೊಡೆದ್ರು, ರಾತ್ರಿ ಮನೆಗೆ ಬಂದಾದ ನಂತರ ಅಮ್ಮ ನನ್ನ ಅದೆಲ್ಲಿ ಉಂಟು, ಹೆಂಡತಿ ಆದರೆ ಓಯ್ ನನ್ನ ಇದೆಲ್ಲಿ ಉಂಟು, ಆ ವಸ್ತುವಿಗೆ ವಾಪಸ್ ಬರೋದು ಹೆಣ್ಣಿನ ಹತ್ತಿರವೇ ಆಯಿತಾ. ನಾವು ದಿನ ಇಡೀ ದುಡಿದು, ಹೊರಗೆ ಹೋಗಿ ದುಡಿದು, ಮನೇಲಿ ಕೆಲಸ ಮಾಡಿ ದುಡಿದು ದಣಿದ್ರು, ಕೊನೆಗೆ ಅವ್ರ ಮನೆಗೆ ಬಂದಾಗ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ನಮಗೆಷ್ಟು ಬಡಿಸಿದ್ರು ನಾವು ಕೆಲಸ ಮಾಡ್ತೇವಲ್ಲ, ಕೊನೆಗಳಿಗೆಯಲ್ಲಿ ನಾವು ಅದಕ್ಕೆ ಬಯಸೋದೆಂತ ಒಂದು ಪ್ರೀತಿಯ ಪ್ರಶಂಸೆ ಅಷ್ಟೆ. ಈ ವಿಡಿಯೋ ನೋಡ್ತಾ ಇರುವ ನೀವೆಲ್ಲರೂ, ನೀವು ಹೆಣ್ಣು ಮಕ್ಕಳಾಗಿದ್ದರೆ ನೀವು ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ತಾ ಇರ್ತೀರಾ. ಅದೇ ಈ ವಿಡಿಯೋ ನೋಡ್ತಾ ಇರೋ ನೀವು ಗಂಡಸರಾಗಿದ್ದರೆ ದಯವಿಟ್ಟು ನಿಮ್ಮ ಹೆಂಡತಿಗೆ ಆಗಿರಬಹುದು, ಅಮ್ಮನಿಗೆ ಆಗಿರಬಹುದು, ಅಥವಾ ಮಗಳಿಗೆ, ಸಹೋದರಿಗೆ, ಆ ಹೆಣ್ಣಿನ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ದಯವಿಟ್ಟು ಅವರ ಮೇಲೊಂದು ಬೊಬ್ಬೆ ಹೊಡೆಯೋದು, ನೀನು ಆ ಥರ ಮಾಡಿದೆ, ನೀನು ಈ ಥರ ಮಾಡಿದೆ, ಅದು ಸರಿ ಆಗಲಿಲ್ಲ ಅಂತ ಹೇಳಿ ಎಲ್ಲದಕ್ಕೂ ಕಿರುಚಾಡೋದನ್ನು ದಯವಿಟ್ಟು ಕಮ್ಮಿ ಮಾಡಿ ಆಯಿತಾ. ಯಾಕೆಂತ ಹೇಳಿದರೆ ಅವಳೆಲ್ಲವನ್ನು ತ್ಯಾಗ ಮಾಡಿ ನಿಮ್ಮ ಎದುರು ನಿಂತಿರ್ತಾಳೆ, ನಿಮಗೆ ಗೊತ್ತಾಗಿರೋದಿಲ್ಲ ಅಷ್ಟೇ. ಹಾಗಾದರೆ ನಿಮ್ಮ ಕೆಲಸಕ್ಕೆ ನಿಮ್ಮ ತ್ಯಾಗಕ್ಕೆ ಬೆಲೆಯೇ ಇಲ್ವ? ನಾವು ಹೊರಗೆ ಹೋಗಿ ದುಡಿದು ಬಂದಿರ್ತೇವೆ ಅಂತೆಲ್ಲ ಇರ್ತದಲ್ಲ, ಅದಕ್ಕೆ ಖಂಡಿತ ಬೆಲೆ ಉಂಟು. ಯಾಕಂತ ಹೇಳಿ ನೀವು ಮನೆಗೆ ಬಂದಾದ ನಂತರ ನಿಮ್ಮನ್ನು ಆದರಾತಿಥ್ಯ ಮಾಡ್ತಾರಲ್ಲ, ಅದು ಸಹ ಅವ್ರು ಕೊಡುವ ಬೆಲೆ ಆಯಿತಾ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.